ಈ ರೋಣಪತ್ರ ಕ್ಷೇತ್ರದಿಂದ 5 ರಿಂದ 6 ಸಾವಿರ ಜನ ನಾವು ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ ಸಾಹೇಬರ ಸಚಿವ ಸ್ಥಾನ ಸಲುವಾಗಿ ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದೀವಿ. ತುಮಕೂರು ಸಿದ್ಧಗಂಗಾ ಮಠದಿಂದ ನೆಲಮಂಗಲವರೆಗೂ ನಮಗೆ ಪಾದಯಾತ್ರೆ ಮಾಡೋಕ್ಕಷ್ಟು ಅವಕಾಶ ಕೊಟ್ಟರೆ ಈ ಸರ್ಕಾರದೊಳಗೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೊಸ ಸಂಪುಟದೊಳಗೆ ನಮ್ಮ ಜೆ ಎಸ್ ಪಾಟೀಲ್ ಸಾಹೇಬ್ರನ್ನ ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ರು. ಇಲ್ಲ ನಮ್ಮದು ಹೊಸ ಸಂಪುಟದೊಳಗೆ ಖಂಡಿತವಾಗಿ ನಾವು ಜೆ ಎಸ್ ಪಾಟೀಲ್ರಿಗೆ ನಾವು ಸಚಿವ ಸಂಪುಟದೊಳಗೆ ಅವಕಾಶ ಕೊಟ್ಟೇ ಕೊಡ್ತೀವಿ. ಅವ್ರು ಇಲ್ಲಿ ತನಕ ಅವರು ಆಮೇಲೆ ಹಿರಿಯ ಜೀವಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಈ ರೀತಿ ಎಲ್ಲ ಅವರು ನಡ್ಕೊಂಡು ಬಂದಿದ್ದಾರೆ. ಇಂಥವ್ರಿಗೆ ನಾವು ಅವಕಾಶ ಕೊಟ್ಟೇ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಇದಕ್ಕೆ ಗದಗ ಜಿಲ್ಲಾ ಆಗಬೇಕಂತಂದ್ರೆ ಒಂದು ದೊಡ್ಡ ಹೋರಾಟದಿಂದ ಆದಂಥ ಒಂದು ಜಿಲ್ಲಾ ನಮ್ಮದು. ಈ ಬಾರಿ ಜೆ ಎಸ್ ಪಾಟೀಲ್ ಸಾಹೇಬರಿಗೆ ನಾವು ಸಚಿವ ಸ್ಥಾನ ಕೊಡೋದ್ರೆ ಗದಗ ಜಿಲ್ಲಾ ಏನನ್ನೋದು ನಾವು ತೋರಿಸ್ಕೊಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಈ ಮುಖಾಂತರ ನಾವು ಒತ್ತಾಯ ಮಾಡೋದು ಒಂದೇ, ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡದೇ ಪಕ್ಷದಲ್ಲಿ ನಾವು ಗದಗ ಜಿಲ್ಲಾದ್ಯಂತ ಕಾಂಗ್ರೆಸ್ ಪಕ್ಷನ ನಾವು ಎಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ಆ ರೀತಿ ಗಟ್ಟಿಯಾಗಿ ನಿಂತು ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಮಾಡಬಾರ್ದ್ರು. ನಾವು ಅವರ ಅಭಿಮಾನಕ್ಕೋಸ್ಕರ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಬಂದೀವಂದ್ರೆ ಅದು ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ ನೇರ ಕಾರಣ ಅಂತಂದು ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡೋಕೆ ಸಿದ್ಧವಾಗಿದ್ದೀವಿ. ನಾವು ಮುಂದಿನ ದಿನಮಾನಗಳಲ್ಲಿ ಗದಗ ಜಿಲ್ಲಾದೊಳಗೆ ಒಟ್ಟೆ ಕಾಂಗ್ರೆಸ್ ಬರೋದಂತ ನೋಡೋಂಥ ತಾಕತ್ ನಮ್ಮಲ್ಲಿ ಐತಿ. ಹೀಗಾಗಿ ನಾವು ಈ ಬಾರಿ ಹೇಳೋದಷ್ಟೇ, ನಮ್ಮ ಜೆ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಒತ್ತಾಯ ಮಾಡ್ತೀವಿ.